ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಲ್ಲದ ಬಂದ ಭಾಗ 117. ನಿದ್ದೆಯಿಂದ ಎಚ್ಚರಗೊಂಡು ಹೊದಿಕೆಯನ್ನು ಸರಿಸಿ ಕೈಗಳನ್ನು ಮುರಿದು ಆಕಳಿಸುತ್ತಾ ಎದ್ದು ಕುಳಿತನು ವಿಕ್ರಮ್. ಕಣ್ಣುಗಳನ್ನು ಉಜ್ಜಿಕೊಳ್ಳುತ್ತಾ ಗೋಡೆಯ ಗಡಿಯಾರವನ್ನು ನೋಡಿದವನಿಗೆ ಒಮ್ಮೆಲೆ ಬೆಚ್ಚಿ ಬಿದ್ದಂತಾಯಿತು. ಅಯ್ಯೋ, ಗಂಟೆ 8 ವಿಕ್ರಮ್, ಯಾಕಿಷ್ಟು ಹೊತ್ತು ಮಲಗಿದ್ದೀಯಾ? ಸರಿ ಬಿಡು, ರಾತ್ರಿಯೆಲ್ಲ ಅನಗತ್ಯ ಟೆನ್ಷನ್ನಲ್ಲಿ ನೀನು ಮಲಗಲೇ ಇಲ್ಲ. ಈಗ ಹೀಗೆ ನಿದ್ದೆ ಮಾಡಿಬಿಟ್ಟೆಯಲ್ಲ. ಕಾವ್ಯ ಬಸ್ ಸ್ಟಾಪ್ನಲ್ಲಿ ಅವಳ ಕಾಲೇಜ್ ಬಸ್ ಹತ್ತುವ ಮುನ್ನ ನೀನು ಅಲ್ಲಿರಬೇಕು ಎಂದು ಅಂದುಕೊಂಡವನು ಅಷ್ಟೇ ಎಂದು ವೇಗವಾಗಿ ಇಳಿದು ಸ್ನಾನದ ಕೋಣೆಯೊಳಗೆ ಓಡಿದನು. ಸ್ವಲ್ಪ ಹೊತ್ತು ಸ್ನಾನ ಮುಗಿಸಿ ಸೊಂಟಕ್ಕೆ ಟವಲ್ ಸುತ್ತಿಕೊಂಡು ಹೊರಬಂದವನು ವೇಗವಾಗಿ ಡ್ರೆಸ್ಸಿಂಗ್ ರೂಮ್ಗೆ ಹೋಗಿ ತನ್ನ ವಾರ್ಡ್ರೋಬ್ ತೆರೆದನು. ತನ್ನ ಬಟ್ಟೆಗಳನ್ನು ಪರಿಶೀಲಿಸಿದವನು, ನೋ ವಿಕ್ರಮ್, ಈ ಕೋಟ್ ಸೂಟ್ ಎಲ್ಲ ಬಿಸ್ನೆಸ್ಗೆ ಮಾತ್ರ ಇರಲಿ. ಅವಳನ್ನು ನೋಡಲು ಹೋಗುವಾಗ ಫಾರ್ಮಲ್ ಡ್ರೆಸ್ನಲ್ಲೇ ಹೋಗಬೇಕು ಎಂದು ಸ್ಪಷ್ಟವಾಗಿ ನಿರ್ಧರಿಸಿ ಶರ್ಟ್ ಮತ್ತು ಕಪ್ಪು ಬಣ್ಣದ ಪ್ಯಾಂಟ್ ತೆಗೆದು ಧರಿಸಿದನು. ಅಚ್ಚುಕಟ್ಟಾಗಿ ತಲೆ ಬಾಚಿ ಲೈಟಾಗಿ ಜೆಲ್ ಹಚ್ಚಿ, ಆಮೇಲೆ ಒಂದು ಕೈಯಲ್ಲಿ ರೋಲೆಕ್ಸ್ ವಾಚ್, ಇನ್ನೊಂದು ಕೈಯಲ್ಲಿ ಬ್ರೇಸ್ಲೆಟ್, ಕುತ್ತಿಗೆಗೊಂದು ಚೈನ್ ಹಾಕೊಂಡು ತಯಾರಾದನು. ಸಾಮಾನ್ಯವಾಗಿ ತಾನು ಬಳಸುವ ತನಗೆ ಇಷ್ಟವಾದ ಪರ್ಫ್ಯೂಮ್ ಸ್ಪ್ರೇ ಮಾಡಿಕೊಂಡು ಕಪ್ಪು ಶೂ ಧರಿಸಿ ಈಗ ಕೆಳಗೆ ಓಡಿದನು ವಿಕ್ರಮ್. ಶಿವಶಂಕರಿ ಅಮ್ಮ ಹಾಲ್ನಲ್ಲಿ ತಮ್ಮ ವೀಲ್ಚೇರ್ನಲ್ಲೇ ಕುಳಿತಿರಲು ಅದನ್ನು ಗಮನಿಸದೆ ನೇರವಾಗಿ ಬಾಗಿಲಿನತ್ತ ನಡೆದವನನ್ನು ವಿಕ್ರಮ್ ಎಂಬ ಅಮ್ಮನ ಧ್ವನಿ ತಡೆಯಿತು. ತಟ್ಟನೆ ನೆನಪಾದವನಾಗಿ ಅಮ್ಮನ ಕಡೆ ತಿರುಗಿದವನು, ಅಮ್ಮ, ಇಲ್ಲೇ ಇದ್ದೀರಾ ಎಂದು ಓಡಿ ಬಂದನು. ಅದೇ ಕಣೋ, ಮದುವೆ ಆದಮೇಲೆ ನಿನ್ನ ಅಣ್ಣನಿಗೂ ನಾನು ಇಲ್ಲಿರೋದು ಗೊತ್ತಾಗ್ತಿಲ್ಲ, ನಿನಗೂ ಗೊತ್ತಾಗ್ತಿಲ್ಲ ಎಂದು ಅಮ್ಮ ಹೇಳಲು, ಅಯ್ಯೋ ಅಮ್ಮ, ಹಾಗೆಲ್ಲ ಏನೂ ಇಲ್ಲ, ನೀವಾಗಿ ಏನೇನೋ ಅಂದುಕೊಳ್ಳಬೇಡಿ. ಈ ಟೈಮ್ನಲ್ಲಿ ನೀವು ರೂಮ್ನಲ್ಲಿ ಇರ್ತೀರಾ ಅಂತ ಅಂದ್ಕೊಂಡೆ ಅಷ್ಟೇ ಎಂದು ಅವನು ಸರಿಪಡಿಸಿದನು. ಏನು ಇಷ್ಟು ಬೇಗ ಹೊರಟಿದ್ದೀಯಾ? ತಿಂಡಿ ಕೂಡ ತಿನ್ನದೆ ಎಂದು ಅಮ್ಮ ಕೇಳಲು, ಇಲ್ಲಮ್ಮ, ಒಂದು ಮುಖ್ಯವಾದ ಮೀಟಿಂಗ್ ಇದೆ ಅದಕ್ಕೆ ಎಂದನು. ಆಗ ಅಲ್ಲಿಗೆ ಬಂದ ಯಾಶಿಕಾ, ಏನು ವಿಕ್ರಮ್ ಮಾವ, ಹೆಂಡತಿಯನ್ನು ನೋಡಲು ಅರ್ಜೆಂಟಾಗಿ ಹೋಗ್ತಾ ಇದ್ದೀರಾ ಅನಿಸುತ್ತೆ ಎಂದು ಲೇವಡಿ ಮಾಡಿದಳು. ವಿಕ್ರಮ್ಗೆ ಕೋಪ ನೆತ್ತಿಗೇರಿತು. ಇವಳು ಯಾರೋ? ಇವಳು ಇನ್ನೂ ಈ ಮನೆಯಲ್ಲೇ ಇದ್ದಾಳಾ? ಸೊಂಟ ಮುರಿದು ಹೊರಗೆ ಬಿಸಾಕದೆ ಈ ಹೆಗ್ಗಣವನ್ನು ಮನೆಯೊಳಗೆ ಇಟ್ಟುಕೊಂಡಿರುವುದು ದೊಡ್ಡ ಕರ್ಮ ಎಂದು ಒಳಗೊಳಗೆ ಗೊಣಗಿಕೊಳ್ಳುತ್ತಾ ಒಂದೇ ಬೆರಳಿನಿಂದ ತನ್ನ ಹಣೆ ಉಜ್ಜಿಕೊಳ್ಳುತ್ತಾ ತನ್ನ ತಾಯಿಯನ್ನು ನೋಡಿದನು. ಏನೋ ನಿನ್ನ ನೋಟ ಸರಿಯಿಲ್ಲ, ಆ ಹುಡುಗಿಯನ್ನು ಹುಡುಕಿಕೊಂಡು ಹೋಗ್ತಾ ಇದೀಯಾ ಎಂದು ಶಿವಶಂಕರಿ ಅಮ್ಮ ಕೇಳಿದಾಗ, ಅಮ್ಮ, ಹಾಗೇನೂ ಇಲ್ಲಮ್ಮ, ಇವಳಿಗೆ ಬೇರೆ ಕೆಲಸ ಇಲ್ಲ. ಇವತ್ತು ಒಂದು ಮುಖ್ಯವಾದ ಮೀಟಿಂಗ್ ಇದೆ. ಅಣ್ಣ ಬೇರೆ ಊರಿಗೆ ಹೋಗಿರೋದ್ರಿಂದ ಎಲ್ಲ ಜವಾಬ್ದಾರಿ ನನ್ನ ಮೇಲೆಯೇ ಇದೆ. ನಾನೇ ನೋಡಿಕೊಳ್ಳಬೇಕು. ಇವತ್ತು ಕ್ಲೈಂಟ್ಸ್ ಮೀಟಿಂಗ್ ಇದೆ, ಅದನ್ನು ಮುಗಿಸಿ ಆಮೇಲೆ ಬ್ರೇಕ್ಫಾಸ್ಟ್ ತಿನ್ನೋಣ ಅಂದ್ಕೊಂಡೆ. ಅಷ್ಟರೊಳಗೆ ಈ ಹೆಗ್ಗಣ ಬಂದು ಟಾರ್ಚರ್ ಮಾಡುತ್ತಿದೆ ಎಂದವನು ಅವಳ ಕಡೆ ತಿರುಗಿ, ಯಾಶಿಕಾ, ನಿನಗೆಲ್ಲ ಒಂದು ಸಲ ಹೇಳಿದರೆ ಸ್ವಲ್ಪನಾದರೂ ಬುದ್ಧಿಗೆ ಹೋಗುತ್ತೋ ಇಲ್ಲವೋ? ಹಲವು ಬಾರಿ ಹೇಳಿದ್ದೀನಿ, ಇನ್ನು ಮುಂದೆ ನನ್ನ ವಿಚಾರದಲ್ಲಾಗಲಿ ನನ್ನ ಅಣ್ಣನ ವಿಚಾರದಲ್ಲಾಗಲಿ ನೀನು ತಲೆ ಹಾಕಬೇಡ. ನಿನ್ನ ಕೆಲಸ ಏನಿದೆಯೋ ಅದನ್ನು ಮಾತ್ರ ನೋಡು ಎಂದು ಕೋಪದಿಂದ ಹೇಳಿದನು. ಏನೋ ನೆನಪಿಗೆ ಬರಲು, ಹೌದು, ನಿನ್ನ ಹತ್ರ ಕೇಳಬೇಕು ಅಂದ್ಕೊಂಡಿದ್ದೆ. ಈಗೀಗ ನೀನು ಆಫೀಸ್ ಕೆಲಸಕ್ಕೆ ಬರ್ತಾನೇ ಇಲ್ಲ. ಏನು ನಡೀತಿದೆ? ಬೆಳಿಗ್ಗೆ ಬಂದು ಸೈನ್ ಮಾಡಿ ಯುವ ಜೊತೆ ಹೊರಗೆ ಹೋಗ್ತೀಯಾ, ಮತ್ತೆ ನೀನು ಆಫೀಸ್ ಒಳಗೆ ಬರೋದೇ ಇಲ್ಲ. ಯುವರಾಜ್ ಮಾತ್ರ ಬಂದು ವರ್ಕ್ ಮಾಡ್ತಿದ್ದಾನೆ. ಹಾಗಾದರೆ ನೀನು ಏನು ವರ್ಕ್ ಮಾಡ್ತಾ ಇದ್ದೀಯಾ ಎಂದು ವಿಕ್ರಮ್ ಕೇಳಲು, ಯಾಶಿಕಾ ಕಕ್ಕಾಬಿಕ್ಕಿಯಾಗಿ ನೋಡಿದಳು. ಹೋಯ್ತು, ಇವನು ಇದನ್ನೂ ನೋಟ್ ಮಾಡಿದ್ದಾನಾ? ಲವ್ ಫೇಲ್ಯೂರ್ನಲ್ಲಿ ದೇವದಾಸನಾಗಿರ್ತಾನೆ ಅಂದ್ಕೊಂಡ್ರೆ ಇವನು ಕರೆಕ್ಟಾಗಿ ವಾಚ್ ಮಾಡ್ತಿದ್ದಾನಲ್ಲ ಎಂದು ಅವಳು ಕಣ್ಣರಳಿಸಿ ನಿಲ್ಲಲು, ಉತ್ತರ ಹೇಳು ಎಂದು ಗದರಿಸಿದನು ವಿಕ್ರಮ್. ಇಲ್ಲಿ ನೋಡಿ ಮಾವ, ಆಫೀಸ್ ವಿಚಾರಗಳನ್ನೆಲ್ಲ ಮನೆಯಲ್ಲಿ ಮಾತನಾಡಬಾರದು, ಆಫೀಸ್ನಲ್ಲೇ ಮಾತನಾಡಬೇಕು. ನೀವು ಅಲ್ಲಿ ಬಂದು ಪ್ರಶ್ನೆ ಕೇಳಿ ಉತ್ತರ ಹೇಳ್ತೀನಿ, ಇಲ್ಲೆಲ್ಲ ನನ್ನಿಂದ ಉತ್ತರ ಹೇಳೋಕೆ ಆಗಲ್ಲ ಎಂದು ಅವಳು ತಪ್ಪಿಸಿಕೊಳ್ಳುವ ರೀತಿಯಲ್ಲಿ ಮಾತನಾಡಿದಳು. ನಿನ್ನನ್ನು ಆಫೀಸ್ನಲ್ಲೇ ನೋಡಿಕೊಳ್ತೀನಿ. ಏನೋ ಮೋಸ ಮಾಡ್ತಾ ಇದೀಯಾ, ಅದು ಏನು ಅಂತ ಕಂಡು ಹಿಡಿದು ಆಮೇಲೆ ನಿನಗೆ ಮಾಡ್ತೀನಿ ಎಂದವನು ಅಮ್ಮನತ್ತ ತಿರುಗಿದನು. ಅಮ್ಮ, ನೀವು ನನ್ನ ಮೇಲೂ ಅಣ್ಣನ ಮೇಲೂ ಮಮತೆಯನ್ನು ಮಾತ್ರ ಇಲ್ಲಿಯವರೆಗೂ ತೋರಿಸಿದ್ದೀರಾ. ಆದರೆ ಈಗ ಸ್ವಲ್ಪ ದಿನಗಳಿಂದ ಕೆಲವು ವಿಷ ಜಂತುಗಳ ಸಹವಾಸ ನಿಮ್ಮನ್ನು ಈಗ ಕೋಪಗೊಳ್ಳುವಂತೆ ಮಾಡುತ್ತಿದೆ. ನಮಗೆ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲಮ್ಮ.
ನೀವು ಆಶೀರ್ವಾದ ಮಾಡಿದರೆ ನಮ್ಮಿಬ್ಬರ ಜೀವನವು ಸಂತೋಷವಾಗಿರುತ್ತೆ. ನೀವು ಮನಸ್ಸಿನಲ್ಲಿ ನಮ್ಮ ಮೇಲೆ ಕೋಪವಾಗಿರುವವರೆಗೂ ನಾವು ಕಷ್ಟಪಡುತ್ತಲೇ ಇರಬೇಕು. ಮಕ್ಕಳು ಚೆನ್ನಾಗಿರಬೇಕು ಅಂದರೆ ಹೆತ್ತವರ ಆಶೀರ್ವಾದ ಮುಖ್ಯ. ನನ್ನನ್ನು ಆಶೀರ್ವಾದ ಮಾಡಿ ಅಮ್ಮ ಎಂದು ತಟ್ಟನೆ ಒಂದು ಕಾಲನ್ನು ಮಂಡಿ ಊರಿ ತನ್ನ ತಾಯಿಯ ಪಾದಗಳನ್ನು ಮುಟ್ಟಿ ನಮಸ್ಕರಿಸಿದನು ವಿಕ್ರಮ್. ಶಿವಶಂಕರಿ ಅಮ್ಮನ ಮನಸ್ಸಿನ ಭಾರವೇ ಕಡಿಮೆಯಾದಂತಾಯಿತು. ನನ್ನ ಮಕ್ಕಳು ಚೆನ್ನಾಗಿರಬೇಕು, ಇದಕ್ಕಿಂತ ಹೆಚ್ಚಾಗಿ ಕೋಪಗೊಂಡು ಏನು ಮಾಡಲಿ ಎಂದು ಮನಸ್ಸಿನಲ್ಲಿ ಅಂದುಕೊಂಡರು. ಆದರೆ ಅವರು ನನ್ನ ಇಷ್ಟವಿಲ್ಲದೆ ತಾನೇ ಮದುವೆಯಾಗಿದ್ದು, ಹಾಗಾದರೆ ನಾನು ಅವರಿಗೆ ಬೇಡವಾದ ಕಸದ ತರಹನಾ ಎಂಬ ಮತ್ತೊಂದು ಆಲೋಚನೆಯು ಅಲೆದಾಡಲು ಆ ಕ್ಷಣ ಬೇರೆ ದಾರಿ ಇಲ್ಲದೆ ಚೆನ್ನಾಗಿರು ಮಗನೇ, ಎದ್ದೇಳು ಎಂದು ಆಶೀರ್ವದಿಸಿದರು. ತಟ್ಟನೆ ಎದ್ದವನು ಸರಿಯಮ್ಮ, ನಾನು ಹೋಗಿ ಬರ್ತೀನಿ ಎಂದು ಹೇಳಿ ಅಲ್ಲಿಂದ ಹೊರಬಂದು ತನ್ನ ಕಾರು ಹತ್ತಿದವನು ಗಡಿಯಾರ ನೋಡಿದನು. ಸಮಯ 8:40. ಸರಿ ಬಿಡು, ಆ ಮಂಗ ಈ ಹೊತ್ತಿಗೆ ಕಾಲೇಜ್ ಬಸ್ನಲ್ಲಿ ಹೋಗ್ತಾ ಇರ್ತಾಳೆ, ಏನೂ ಪ್ರಾಬ್ಲಮ್ ಇಲ್ಲ, ಕಾಲೇಜಿಗೆ ಹೋಗಿಬಿಡೋಣ ಎಂದು ಯೋಚಿಸಿ ತನ್ನ ಕಾರನ್ನು ಕಾಲೇಜಿನತ್ತ ಓಡಿಸಿದನು ವಿಕ್ರಮ್. ಇನ್ನೊಂದೆಡೆ ಕಾವ್ಯಳೊಳಗೆ ಒಂದು ರೀತಿಯ ಒತ್ತಡ ಮತ್ತು ಆತಂಕವಿತ್ತು. ಕಾವ್ಯ, ಅವರು ಕಟ್ಟಿದ ತಾಳಿ ಇನ್ನೂ ನಿನ್ನ ಕುತ್ತಿಗೆಯಲ್ಲೇ ಇದೆ, ಬಚ್ಚಿಟ್ಟಿದ್ದೀಯ. ನಿನ್ನ ಗಂಡ ತಾನೆ, ಯಾಕೆ ನೀನು ಮಾತಾಡ್ತಿಲ್ಲ, ತುಂಬಾ ಹಿಂದೇಟು ಹಾಕ್ತಾ ಇದೀಯಾ ಎಂದು ತನ್ನೊಳಗೆ ಕೇಳಿಕೊಂಡಳು. ಮತ್ತೆ ತನ್ನ ತಲೆಯ ಮೇಲೆ ಒಂದು ಪೆಟ್ಟು ಹೊಡೆದುಕೊಂಡು, ಸುಮ್ಮನಿರು, ಅದೆಲ್ಲ ಅನಗತ್ಯ, ಅವರೆಲ್ಲ ದೊಡ್ಡ ಮನೆತನದವರು ಎಂದು ತನಗೆ ತಾನೇ ಬುದ್ಧಿ ಹೇಳಿಕೊಂಡಳು. ಪಕ್ಕದಲ್ಲಿ ಕುಳಿತು ನೋಡುತ್ತಿದ್ದ ಅವಳ ಗೆಳತಿ ಭಾನುಗೆ ಭಾರೀ ಗೊಂದಲ. ಕಾವ್ಯ, ಏನು ಮಾಡ್ತಾ ಇದೀಯಾ ಎಂದು ಕೇಳಲು, ಅದೆಲ್ಲ ಏನೂ ಇಲ್ಲವೇ ಎಂದು ಸರಿಪಡಿಸಿದಳು. ಆಮೇಲೆ ನಿನ್ನೆನೇ ಕೇಳಬೇಕು ಅಂದ್ಕೊಂಡಿದ್ದೆ. ನಿನ್ನೆ ಬೆಳಿಗ್ಗೆ ಅವರು ಕಾಲೇಜ್ಗೆ ಬಂದಾಗ ಯಾರು ಅಂತ ಗೊತ್ತಿಲ್ಲ ಅಂದೆ, ಆದರೆ ಸಂಜೆ ಯಾಕಾಗಿ ಅವರ ಜೊತೆ ಕಾರಿನಲ್ಲಿ ಬಂದೆ, ಡ್ರೈವರ್ಗೆ ಕೂಡ ಕೈ ತೋರಿಸಿ ಹೋಗ್ತಿದ್ದಾರೆ, ಏನಿದು ಮ್ಯಾಟರ್, ನನ್ನ ಜೊತೆಯೇ ಇರ್ತೀಯಾ, ನನಗೆ ಗೊತ್ತಿಲ್ಲದೆ ಯಾವಾಗ ಈ ಲವ್ ಎಲ್ಲ ಶುರುವಾಯಿತು ಎಂದು ಭಾನು ಕೇಳಲು ಕಾವ್ಯ ಬೆಚ್ಚಿಬಿದ್ದಳು. ಹಾಗೆ ಬಾರಿಸ್ಬಿಡ್ತೀನಿ ನೋಡು, ನನ್ನ ನೋಡಿದರೆ ಲವ್ ಮಾಡೋ ಥರ ಕಾಣ್ತಿದೀಯಾ? ನಾನೆಲ್ಲ ಏನೂ ಲವ್ ಮಾಡ್ತಿಲ್ಲ, ಅವರು ಯಾರು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ಆದರೆ ಅವರು ಈಗ 1-2-3 ದಿನಗಳ ಹಿಂದಷ್ಟೇ ಪರಿಚಯ, ನನ್ನನ್ನು ಒಂದು ದೊಡ್ಡ ಅಪಾಯದಿಂದ ಕಾಪಾಡಿದರು ಎಂದು ಕೋಪದಿಂದ ಆರಂಭಿಸಿದವಳು ಕೊನೆಯಲ್ಲಿ ಪಾಪದವಳಂತೆ ಹೇಳಿ ಮುಗಿಸಿದಳು. ಗೆಳತಿಗೋ ಅವಳನ್ನು ನೋಡಿದರೆ ಪಾಪ ಅನ್ನಿಸಿತು. ನಿನಗೇನಾದರೂ ದೆವ್ವ ಹಿಡಿದಿದೆಯಾ, ಏನೇನೋ ಬಡಬಡಾಯಿಸ್ತಾ ಇದೆಯಾ, 2-3 ದಿನದ ಹಿಂದೆ ನೋಡಿದೆ ಅಂತೀಯ, ಅಪಾಯದಿಂದ ಕಾಪಾಡಿದ್ರು ಅಂತೀಯ, ಆಮೇಲೆ ಯಾರು ಅಂತ ಗೊತ್ತಿಲ್ಲ ಅಂತೀಯ ಎಂದು ಗೊಂದಲದಿಂದ ಕೇಳಿದಳು. ಅದೆಲ್ಲ ಏನೂ ಇಲ್ಲ, ಅವರು ಯಾರು ಅಂತ ಗೊತ್ತಿಲ್ಲ, ನಿನ್ನೆ ಏನೋ ಅಡ್ರೆಸ್ ಕೇಳಿದ್ರು ಹೇಳ್ತಾ ಇದ್ದೆ, ಅಷ್ಟರೊಳಗೆ ಕಾಲೇಜ್ ಬಸ್ ಹೊರಟ್ಬಿಡ್ತು, ಅದಕ್ಕೆ ಪಾಪ ಅಂತ ಬಸ್ ಸ್ಟಾಪ್ನಲ್ಲಿ ಡ್ರಾಪ್ ಮಾಡಿದ್ರು ಎಂದು ಕಾವ್ಯ ಸುಳ್ಳು ಹೇಳಲು, ನಂಬಿದೆ ಬಿಡು ಎಂದು ಭಾನು ಆ ಕಡೆ ತಿರುಗಿಕೊಂಡಳು. ಕಾವ್ಯಗೆ ಎದೆಯಲ್ಲಿ ಡವಡವ ಅನ್ನಿಸಿತು. ಕಾವ್ಯ, ನೀನು ತುಂಬ ಬಡಬಡಾಯಿಸ್ತಾ ಇದೀಯ, ಇದೆಲ್ಲ ಒಳ್ಳೆಯದಕ್ಕಲ್ಲ, ನಿಮ್ಮ ಅಮ್ಮನಿಗೆ ಗೊತ್ತಾದರೆ ಪೊರಕೆ ಪೆಟ್ಟು ಬೀಳುತ್ತೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡಳು. ಮೆಲ್ಲನೆ ಕಿಟಕಿಯ ಮೂಲಕ ಹೊರಗೆ ನೋಡಿದಳು. ವಿಕ್ರಮ್ನ ಕಾರು ಬರುತ್ತದೆ ಎಂದು ಕಾದಿದ್ದವಳಿಗೆ ನಿರಾಸೆಯೇ ಮಿಕ್ಕಿತು. ನಾಳೆ ಬೆಳಿಗ್ಗೆ ನೋಡೋಣ ಅಂತ ಹೇಳಿ ಫೋನ್ ಇಟ್ಟರು, ಆದರೆ ಬರಲೇ ಇಲ್ಲ ಅಷ್ಟೆ. ಈ ಗಂಡಸರು ಹೀಗೇನೆ, ಅದರಲ್ಲೂ ಶ್ರೀಮಂತರಿಗೆ ಕೇಳಬೇಕಾ? ಇಲ್ಲಿ ನೋಡು ಕಾವ್ಯ, ಇದೆಲ್ಲ ಸರಿ ಬರಲ್ಲ ಎಂದು ಮತ್ತೆ ತನ್ನನ್ನು ತಾನು ಬೈದುಕೊಂಡರೂ ಕಣ್ಣುಗಳು ಮಾತ್ರ ಕಿಟಕಿಯಿಂದ ಹೊರಗೆ ಇದ್ದವು. ಸ್ವಲ್ಪ ಹೊತ್ತಿನಲ್ಲಿ ಕಾಲೇಜು ಆವರಣದೊಳಗೆ ಬಸ್ ಪ್ರವೇಶಿಸಿತು. ಬಸ್ ನಿಂತ ಕೂಡಲೇ ವಿದ್ಯಾರ್ಥಿನಿಯರು ಸಾಲಾಗಿ ಇಳಿಯಲು ಭಾನುವಿನ ಸಹಾಯದಿಂದ ಕಷ್ಟಪಟ್ಟು ಕೆಳಗೆ ಇಳಿದಳು ಕಾವ್ಯ. ಆದರೆ ಕೆಳಗೆ ಇಳಿದವಳು ಹಾಗೆ ಶಿಲೆಯಂತೆ ಹೆಪ್ಪುಗಟ್ಟಿ ನಿಂತಳು. ಅಲ್ಲಿ ನಿನ್ನೆ ನಿಂತಿದ್ದ ಅದೇ ಜಾಗದಲ್ಲಿ ಆ ಅಚ್ಚುಕಟ್ಟಾದ ಫ್ಯಾಂಟಾ ಕಲರ್ ಶರ್ಟ್ನಲ್ಲಿ ಮತ್ತು ಕಪ್ಪು ಬಣ್ಣದ ಪ್ಯಾಂಟ್ನಲ್ಲಿ ವಿಕ್ರಮ್ ನಿಂತಿದ್ದನು. ಕೈಯಲ್ಲಿ ಧರಿಸಿದ್ದ ರೋಲೆಕ್ಸ್ ವಾಚ್ ಬಿಸಿಲಿಗೆ ಹೊಳೆಯಲು ಅವನು ಒಬ್ಬ ಮಾಡೆಲ್ನಂತೆ ಗಾಂಭೀರ್ಯದಿಂದ ಕಾರಿಗೆ ಹೊರಗೆ ನಿಂತಿದ್ದ ರೀತಿ ಅಲ್ಲಿದ್ದ ಇತರ ವಿದ್ಯಾರ್ಥಿನಿಯರ ಗಮನವನ್ನು ಸೆಳೆಯಿತು. ವಿಕ್ರಮ್ನ ಕಣ್ಣುಗಳು ಗುಂಪಿನಲ್ಲಿ ಕಾವ್ಯಳನ್ನು ಹುಡುಕಿ ಹಿಡಿದುಬಿಟ್ಟವು. ಅವಳನ್ನು ನೋಡಿದ ಕೂಡಲೇ ಅವನ ಮುಖದಲ್ಲಿ ಒಂದು ಉತ್ಸಾಹ ಮಿಂಚಿತು. ಸ್ಕೈ ಬ್ಲೂ ಬಣ್ಣದ ಚೂಡಿದಾರ್ನಲ್ಲಿ ಅವಳು ಬರುವುದನ್ನು ಕಂಡು, ಕಾವ್ಯ ಎಂದು ಅವನ ತುಟಿಗಳು ಮೆಲ್ಲನೆ ಉಚ್ಚರಿಸಿದವು. ಕಾವ್ಯಳ ಹೃದಯ ತೀವ್ರವಾಗಿ ಮಿಡಿಯಿತು.
ಇಲ್ಲಿಯೂನಾ? ಇಷ್ಟು ಬೇಗ ಹೇಗೆ ಬಂದರು ಎಂದು ಅವಳೊಳಗೆ ಒಂದು ಸಂತೋಷ ಇಣುಕಿ ನೋಡಿದರೂ ತಟ್ಟನೆ ಅವನು ವರ್ಮನ್ ವಂಶದ ವಾರಸುದಾರ ಎನ್ನುವುದು ಮತ್ತು ಅಂದು ಅವನ ಮನೆಯವರು ಅವಳನ್ನು ತಪ್ಪಾಗಿ ಮಾತನಾಡಿದ್ದು ನೆನಪಿಗೆ ಬರಲು ಮುಖವನ್ನು ಬಿಗಿಯಾಗಿಟ್ಟುಕೊಂಡಳು. ಅವನು ತನ್ನನ್ನು ನೋಡುತ್ತಿದ್ದಾನೆ ಎಂದು ಗೊತ್ತಿದ್ದರೂ ಕಾವ್ಯ ಅವನನ್ನು ಸ್ವಲ್ಪವೂ ಗಮನಿಸದವಳಂತೆ ತಲೆಯನ್ನು ಎತ್ಕೊಂಡು ಬಿರಬಿರನೆ ನಡೆಯತೊಡಗಿದಳು. ವಿಕ್ರಮ್ ನಿರೀಕ್ಷಿಸಿದ್ದ ಆ ಚಿಕ್ಕ ಮುಗುಳ್ನಗೆ ಕೂಡ ಅವಳಿಂದ ಸಿಗಲಿಲ್ಲ. ಅವಳು ತನ್ನನ್ನು ದಾಟಿ ಹೋಗುವುದನ್ನು ಕಂಡ ವಿಕ್ರಮ್ನ ಮುಖ ಹಾಗೆ ಬಾಡಿ ಹೋಯಿತು. ಅವನ ಆ ಉತ್ಸಾಹ ಮರೆಯಾಗಿ ಕಣ್ಣುಗಳು ಸೊರಗುವುದನ್ನು ಕಾವ್ಯ ಓರೆಗಣ್ಣಿನಿಂದ ಗಮನಿಸಿದಳು. ಅವನ ಆ ನಿರಾಸೆ ಅವಳನ್ನು ಏನೋ ಮಾಡಿತು. ಏ ಕಾವ್ಯ, ಅದೋ ನಿನ್ನೆ ಬಂದಿದ್ರಲ್ಲ ಅವರೇ ತಾನೇ ಇವತ್ತು ಏನೇನೇ ಬೇರೆ ಲೆವೆಲ್ನಲ್ಲಿ ಡ್ರೆಸ್ ಮಾಡಿಕೊಂಡು ಬಂದು ನಿಂತಿದ್ದಾರೆ ಎಂದು ಅವಳ ಗೆಳತಿ ತಮಾಷೆಯಾಗಿ ಕೇಳಲು ಕಾವ್ಯ ಉತ್ತರ ಹೇಳಲಾಗದೆ ತಡಬಡಾಯಿಸಿದಳು. ಏನೋ ಲವ್ ಇಲ್ಲ ಅಂದೆ, ಈಗ ಏನು ಹೇಳ್ತೀಯಾ ಎಂದು ಕೇಳಲು ಅದೆಲ್ಲ ಏನೂ ಇಲ್ಲ ಕಣೆ, ಬಾ ಹೋಗೋಣ ಎಂದು ಹೇಳಿಕೊಳ್ಳುತ್ತಲೇ ನಡೆದರೂ ಅವಳ ಕಾಲುಗಳು ಅವಳಿಗೆ ದ್ರೋಹ ಮಾಡಿದವು. ಅವನ ಆ ನಿರಾಸೆಗೊಂಡ ಮುಖ ಅವಳ ಮನಸ್ಸಿನ ಕಣ್ಣಿನಲ್ಲಿ ಬಂದು ನಿಂತಿತ್ತು. ತಟ್ಟನೆ ನಿಂತು ಮೆಲ್ಲನೆ ಅವನನ್ನು ತಿರುಗಿ ನೋಡಿದಳು ಕಾವ್ಯ. ಆ ಒಂದು ಕ್ಷಣದ ನೋಟದಲ್ಲಿ ವಿಕ್ರಮ್ಗೆ ಅತಿ ದೊಡ್ಡ ನಂಬಿಕೆ ಮೂಡಲು ಅವಳತ್ತ ನಡೆದನು. ಅವನು ಪ್ರತಿಯೊಂದು ಹೆಜ್ಜೆ ಇಡುವಾಗಲೂ ಕಾವ್ಯಳ ಹೃದಯ ಜೋರಾಗಿ ಹೊಡೆದುಕೊಳ್ಳತೊಡಗಿತು. ಅವಳ ತವಕವನ್ನು ಅರಿತ ಭಾನು ಮಾತಾಡ್ಕೊಂಡು ಬಾರೆ ಎಂದು ಹೇಳಿ ಅವಳನ್ನು ಒಂಟಿಯಾಗಿ ಬಿಟ್ಟು ಹೋದಳು. ಇದು ಕಾಲೇಜ್, ಇಲ್ಲಿ ಯಾಕೆ ಎಂದು ಕಾವ್ಯ ಕೋಪದಿಂದ ಏನೋ ಹೇಳಲು ಬರಲು ಒಂದೇ ಬೆರಳನ್ನು ಅವಳ ತುಟಿಗಳ ಮೇಲಿಟ್ಟು ಅವಳ ಮಾತನ್ನು ನಿಲ್ಲಿಸಿದವನು, ನೀನು ನನ್ನ ಹೆಂಡತಿ ಎಂದವನು ತನ್ನ ಜೇಬಿನಿಂದ ತನ್ನ ಇನ್ನೊಂದು ಮೊಬೈಲ್ ಫೋನ್ ತೆಗೆದನು. ಇದು ನನ್ನ ಮೊಬೈಲ್ ತಾನೆ, ಪರ್ಸನಲ್ ಫೋನ್. ಇವತ್ತು ಒಂದು ದಿನ ಇದನ್ನು ಇಟ್ಕೋ. ನನ್ನ ಆಫೀಸ್ ಮೊಬೈಲ್ ನಂಬರ್ ಅದರಲ್ಲಿ ವಿಕ್ರಮ್ 2 ಅಂತ ಇರುತ್ತೆ. ಲಂಚ್ ಟೈಮ್ನಲ್ಲಿ ಕಾಲ್ ಮಾಡು, ನಿನ್ನತ್ರ ಮಾತಾಡಬೇಕು. ಈವ್ನಿಂಗ್ ನಿನಗೆ ಹೊಸ ಮೊಬೈಲ್ ಕೊಡಿಸ್ತೀನಿ ಎಂದು ಗಂಡನ ಹಕ್ಕಿನಿಂದ ಅವಳ ಕೈ ಹಿಡಿದು ಫೋನ್ ತುರುಕಿ ಅಲ್ಲಿಂದ ಹೊರಟನು ವಿಕ್ರಮ್. ಇದನ್ನು ಕಿಂಚಿತ್ತೂ ನಿರೀಕ್ಷಿಸದ ಕಾವ್ಯ ಅವನ ಆ ದಿಟ್ಟ ಹಕ್ಕಿಗೆ ಶಿಲೆಯಂತೆ ನಿಂತು ಅವನು ಹೋಗುವ ದಿಕ್ಕನ್ನೇ ದಿಟ್ಟಿಸಿ ನೋಡುತ್ತಿದ್ದಳು. ಕಾವ್ಯ ವಿಕ್ರಮ್ ಹೋದ ದಿಕ್ಕನ್ನೇ ದಿಟ್ಟಿಸಿ ನೋಡುತ್ತಾ ಶಿಲೆಯಂತೆ ನಿಂತಿದ್ದಳು. ಅವಳ ಹೃದಯ ಇನ್ನೂ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಅವನು ಕಾರು ತೆಗೆದುಕೊಂಡು ಆ ಆವರಣದಿಂದ ಹೊರಟು ಹೋದ ಕೆಲವೇ ನಿಮಿಷಗಳಲ್ಲಿ ಅವಳ ಕೈಯಲ್ಲಿದ್ದ ಆ ಆಪಲ್ ಐಫೋನ್ ಮೆಲ್ಲನೆ ರಿಂಗಾಯಿತು. ಒಮ್ಮೆಲೆ ತನ್ನ ಪ್ರಪಂಚಕ್ಕೆ ಮರಳಿದವಳಂತೆ ಪರದೆಯನ್ನು ನೋಡಿದರೆ ಅದರಲ್ಲಿ ವಿಕ್ರಮ್ 2 ಕಾಲಿಂಗ್ ಎಂದು ಮಿನುಗುತ್ತಿತ್ತು. ಆ ಹೆಸರನ್ನು ನೋಡಿದ ಕೂಡಲೇ ಕಾವ್ಯಳಿಗೆ ಒಂದು ರೀತಿಯ ಆತಂಕ ಶುರುವಾಯಿತು. ಏನು ಈಗಲೇ ಕಾಲ್ ಮಾಡ್ತಿದ್ದಾರೆ, ಏನು ಮಾತನಾಡಲಿದ್ದೀನೋ ಎಂಬ ಗೊಂದಲದಿಂದಲೇ ಆ ಕರೆಯನ್ನು ಸ್ವೀಕರಿಸಿ ಫೋನನ್ನು ಕಿವಿಗೆ ಇಟ್ಟುಕೊಂಡಳು. ಹಲೋ ಎಂದ ವಿಕ್ರಮನ ಗಂಭೀರವಾದ ಧ್ವನಿ ಆ ಕಡೆಯಿಂದ ಕೇಳಿಬರಲು ಕಾವ್ಯಳಿಂದ ಏನೂ ಮಾತನಾಡಲಾಗಲಿಲ್ಲ. ಒಂದು ರೀತಿಯ ನಡುಕ ಅವಳಲ್ಲಿ ಆವರಿಸಿತು. ಕಾವ್ಯ, ಲೈನ್ನಲ್ಲಿ ಇದ್ದೀಯಾ ಎಂದು ವಿಕ್ರಮ್ ಮತ್ತೆ ಕೇಳಲು ಅವಳು ತನ್ನ ಆತಂಕವನ್ನು ಮರೆಮಾಚಲಾಗದೆ ಅದು ಬಂದು ನನಗ್ಯಾಕೆ ಮೊಬೈಲ್ ಫೋನ್ ಕೊಟ್ಟಿರಿ, ಪ್ಲೀಸ್ ಬಂದು ವಾಪಸ್ ತಗೊಂಡು ಹೋಗಿ, ನನಗೆ ನಿಮ್ಮ ಫೋನ್ ಬೇಡ ಎಂದು ಆತುರದಿಂದ ಮಾತನಾಡಿದಳು. ವಿಕ್ರಮ್ ಆ ಕಡೆ ಮೆಲ್ಲನೆ ನಗುತ್ತಿರುವುದು ಅವಳಿಗೆ ಕೇಳಿಸಿತು. ಕಾವ್ಯ, ನಾನು ನಿನ್ನ ಹತ್ತಿರ ಮಾತನಾಡಬೇಕು. ಸಂಜೆ ಮಾತನಾಡುವುದಕ್ಕೆ ಟೈಮ್ ಸಿಗುತ್ತಿಲ್ಲ. ಈಗಲೂ ನೀನು ಹೀಗೆ ಹೆದರುತ್ತೀಯಲ್ಲ, ಆಮೇಲೆ ಹೇಗೆ ತಾನೇ ಮಾತನಾಡುವುದು? ರಾತ್ರಿ ನೀನು ಕಾಲ್ ಮಾಡಿದಾಗಲೇ ನಿನ್ನ ಹತ್ತಿರ ಫೋನ್ ಇಲ್ಲ ಅನ್ನೋ ವಿಷಯ ನನಗೆ ಗೊತ್ತಾಗಿದ್ದು. ಆ ಟೈಮ್ನಲ್ಲಿ ಹೊಸ ಫೋನ್ ಖರೀದಿಸಲು ಸಾಧ್ಯವಿರಲಿಲ್ಲ. ಅದಕ್ಕೆ ನನ್ನ ಪರ್ಸನಲ್ ಫೋನನ್ನು ಈಗ ನಿನಗೆ ಕೊಟ್ಟಿದ್ದೀನಿ ಎಂದನು ಒಂದು ರೀತಿಯ ನಿಧಾನವಾದ ಧ್ವನಿಯಲ್ಲಿ. ಈ ನಂಬರ್ಗೆ ತುಂಬ ಆಪ್ತರಾದವರು ಮಾತ್ರ ಕಾಲ್ ಮಾಡ್ತಾರೆ. ಮನೆಯಿಂದ ಬರುತ್ತೆ, ಇಲ್ಲಾಂದರೆ ನನ್ನ ಕ್ಲೋಸ್ ಫ್ರೆಂಡ್ಸ್ ಕಾಲ್ ಬರುತ್ತೆ. ನೀನು ಧಾರಾಳವಾಗಿ ಫೋನ್ ಅಟೆಂಡ್ ಮಾಡಿ, ನನ್ನ ಯಜಮಾನರು ಆಫೀಸ್ಗೆ ಹೋಗಿದ್ದಾರೆ, ಅವರ ಆಫೀಸ್ ನಂಬರ್ಗೆ ಕಾಲ್ ಮಾಡಿ ಅಂತ ಮಾತ್ರ ಹೇಳು, ಸರಿನಾ ಎಂದು ಅವನು ಅತ್ಯಂತ ಸಾಮಾನ್ಯವಾಗಿ ಹೇಳಲು ಕಾವ್ಯಳಿಗೆ ತಲೆ ತಿರುಗಿದಂತಾಯಿತು. ಏನು, ನನ್ನ ಯಜಮಾನರ ಎಂದು ಅವಳು ಆಘಾತದಿಂದ ಕೇಳಲು ವಿಕ್ರಮ್ ನಗು ತಡೆಯಲಾಗದೆ,
ಇದರಲ್ಲಿ ಗಾಬರಿಯಾಗಲು ಏನಿದೆ? ನಾನು ನಿನ್ನ ಗಂಡ ತಾನೆ, ಮತ್ತೇನು ಭಯ? ಯಾರು ಕಾಲ್ ಮಾಡಿದರೂ ಅಟೆಂಡ್ ಮಾಡು. ಕ್ಲಾಸ್ನಲ್ಲಿ ಇರುವಾಗ ಮಾತ್ರ ಸೈಲೆಂಟ್ನಲ್ಲಿ ಹಾಕು. ಆದರೆ ಲಂಚ್ ಟೈಮ್ನಲ್ಲಿ ಮರೆಯದೆ ನನಗೆ ಕಾಲ್ ಮಾಡು. ನೀನು ಕಾಲ್ ಮಾಡಿಲ್ಲ ಅಂದರೆ ನಾನು ನೇರವಾಗಿ ಬಂದ್ಬಿಡ್ತೀನಿ ಎಂದು ಸಲೀಸಾಗಿ ಅವಳ ಹೃದಯದಲ್ಲಿ ಒಂದು ಬಾಂಬ್ ಹಾಕಿಬಿಟ್ಟು, ಓಕೆ ಕಾವ್ಯ, ಟೇಕ್ ಕೇರ್ ಎಂದು ಆತುರದಿಂದ ಹೇಳಿ ಉತ್ತರವನ್ನು ನಿರೀಕ್ಷಿಸದೆ ಫೋನ್ ಇಟ್ಟನು ವಿಕ್ರಮ್. ಅವನ ಮನಸ್ಸಿನಲ್ಲಿ ಯಾವುದೋ ಒಂದು ತೃಪ್ತಿ ಮತ್ತು ನೆಮ್ಮದಿ. ಕಾರನ್ನು ಆಫೀಸ್ ಕಡೆಗೆ ಚಲಾಯಿಸುತ್ತಿದ್ದನು. ಅದೇ ವೇಳೆಯಲ್ಲಿ ಕಾವ್ಯಾಳನ್ನು ಕಾಣದೆ ಹುಡುಕಿಕೊಂಡು ಹೊರಬಂದ ಭಾನು ಅವಳು ಅಲ್ಲಿ ದಂಗಾಗಿ ನಿಂತಿರುವುದನ್ನು ನೋಡಿ, ಏ ಕಾವ್ಯ, ಏನೇ ಮಾಡ್ತಾ ಇದೀಯಾ? ಕ್ಲಾಸ್ಗೆ ಟೈಮ್ ಆಯಿತು. ಎಲ್ಲರೂ ಬಂದು ಬಿಟ್ಟರು, ಬಾ ಎಂದು ಕರೆದಳು. ಕಾವ್ಯ ಯಂತ್ರದಂತೆ ನಿಧಾನವಾಗಿ ಅವಳೊಂದಿಗೆ ನಡೆದುಕೊಂಡು ಹೋದಳು. ಆಗಲೇ ಅವಳ ಕೈಯಲ್ಲಿದ್ದ ಮೊಬೈಲ್ ನೋಡಿದ ಭಾನು, ಏನೇ ಐಫೋನ್? ವಿಕ್ರಮ್ ಸರ್ ನಿನಗೆ ಗಿಫ್ಟ್ ಮಾಡಿದ್ರಾ ಎಂದು ಆಶ್ಚರ್ಯದಿಂದ ಕೇಳಿದಳು. ಇಲ್ಲ, ಇದು ಅವರ ಫೋನೇ. ಮಧ್ಯಾಹ್ನ ಕಾಲ್ ಮಾಡು ಅಂತ ಹೇಳಿ ನನ್ನ ಹತ್ತಿರ ಕೊಟ್ಟು ಬಿಟ್ಟರು ಎಂದು ಕಾವ್ಯ ಮೆಲ್ಲನೆಯ ಧ್ವನಿಯಲ್ಲಿ ಹೇಳಲು, ಭಾನು ತಮಾಷೆಯಾಗಿ, ಏನೇ ಹೇಳ್ತಾ ಇದೀಯಾ? ಲವ್ ಟುಡೇ ಸಿನಿಮಾದಲ್ಲಿ ಹೀರೋ ಹೀರೋಯಿನ್ ಫೋನ್ ಎಕ್ಸ್ಚೇಂಜ್ ಮಾಡಿಕೊಳ್ಳುವ ಹಾಗೆ ಈಗ ನಿಮ್ಮ ಹಾಳು ನಿನಗೆ ಇಷ್ಟು ಕಾಸ್ಟ್ಲಿ ಫೋನ್ ಕೊಟ್ಟು ಹೋಗಿದ್ದಾರಾ? ತುಂಬ ಒಳ್ಳೆಯ ಹುಡುಗನ ಥರ ಇದ್ದಾರೆ ಎಂದಳು. ಹಾಗೆಲ್ಲ ಏನಿಲ್ಲ ಕಣೆ ಎಂದು ಕಾವ್ಯ ತಡಬಡಾಯಿಸುವಾಗ ಅವಳ ಬೆರಳು ತಾಗಿ ಕೈಯಲ್ಲಿದ್ದ ಐಫೋನ್ನ ಸ್ಕ್ರೀನ್ ಬೆಳಗಿತು. ಅದರಲ್ಲಿ ವಿಕ್ರಮ್ನ ನಗುತ್ತಿರುವ ಮುಖ ವಾಲ್ಪೇಪರ್ ಆಗಿರುವುದನ್ನು ಅವಳು ಗಮನಿಸಿದಳು. ಬ್ಲ್ಯಾಕ್ ಟೀ ಶರ್ಟ್, ಕೂಲಿಂಗ್ ಗ್ಲಾಸ್ ಹಾಕಿ ಸ್ಟೈಲ್ ಆಗಿ ಕಾರಿಗೆ ಹೊರಗೆ ಫೋಸ್ ಕೊಟ್ಟಿದ್ದ ಆ ಫೋಟೋ ವಿಕ್ರಮನ ಮತ್ತೊಂದು ಮುಖವನ್ನು ಅವಳಿಗೆ ತೋರಿಸಿತು. ನೋಡು ಕಾವ್ಯ, ಇಷ್ಟು ಕಾಸ್ಟ್ಲಿಯಾದ ಫೋನ್ ಇಟ್ಕೊಂಡಿದ್ದಾರೆ, ಇಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್. ಆದರೂ ಮೊಬೈಲ್ನಲ್ಲಿ ಒಂದು ಪಾಸ್ವರ್ಡ್ ಕೂಡ ಹಾಕದೇ ಇಟ್ಟಿದ್ದಾರೆ ಎಂದು ಭಾನು ಅಚ್ಚರಿ ಪಡಲು, ನನ್ನ ಹತ್ತಿರ ಮೊಬೈಲ್ ಕೊಡುವಾಗ ಪಾಸ್ವರ್ಡ್ ಹೇಗೆ ತಾನೇ ಹಾಕಿಕೊಡ್ತಾರೆ ಎಂದು ಕಾವ್ಯ ಕೇಳಿದಳು. ಭಾನು, ಅದು ಸರಿನೇ, ಅವರು ನಿನ್ನನ್ನು ಕರೆಕ್ಟ್ ಮಾಡೋಕೆ ಟ್ರೈ ಮಾಡ್ತಿದ್ದಾರೆ ಎಂದು ಕೇಳಲು, ಹಾಗೆಲ್ಲ ಏನಿಲ್ಲ ಕಣೆ ಎನ್ನುತ್ತಾ ಭಾನುವಿನ ಕೈ ಹಿಡಿದುಕೊಂಡು ತರಗತಿಯೊಳಗೆ ಹೋದಳು ಕಾವ್ಯ. ಅದೇ ವೇಳೆಯಲ್ಲಿ ಯಾಶಿಕಾ ಆಫೀಸ್ಗೆ ಬರಲು ಅಲ್ಲಿ ಯುವರಾಜ್ ಇರಲಿಲ್ಲ. ಈ ಟಾರ್ಚರ್ ಕೊಡುವವನು ಎಲ್ಲಿ ಹೋದ? ಒಂದು ವೇಳೆ ಲೇಟಾಗಿ ಬರ್ತಾನೋ ಎಂದು ಯೋಚಿಸುತ್ತಾ ಅವನ ಟೇಬಲನ್ನು ಒಮ್ಮೆ ನೋಡಿಬಿಟ್ಟು ಹೋಗಿ ತನ್ನ ಟೇಬಲ್ ಮೇಲೆ ಕುಳಿತಳು. ಆಗ ಯಾಶಿಕಾಳ ಫೋನ್ ರಿಂಗ್ ಆಯಿತು. ಪರದೆಯ ಮೇಲೆ ಯುವರಾಜನ ಹೆಸರನ್ನು ನೋಡಿದ ಕೂಡಲೇ ಅವಳಿಗೆ ಸಿಟ್ಟು ಬಂತು. ಕೋಪದಿಂದ ಫೋನ್ ತೆಗೆದು ಕಿವಿಗೆ ಇಟ್ಟುಕೊಂಡಳು. ಯಾಶಿಕಾ, ವೆನಿಲ್ಲಾಗೆ ಹುಷಾರಿಲ್ಲ, ನಾನು ಇಲ್ಲಿ ಫ್ಲ್ಯಾಟ್ನಲ್ಲೇ ಇದ್ದೀನಿ, ನೀನು ತಕ್ಷಣ ಹೊರಟು ಇಲ್ಲಿಗೆ ಬಾ ಎಂದು ಯುವರಾಜ್ ಆಜ್ಞಾಪಿಸಲು ಯಾಶಿಕಾ ಸಿಡಿದೆದ್ದಳು. ನಾನೇನು ನಿನಗೆ ಕೆಲಸದವಳ? ತುಂಬ ಟಾರ್ಚರ್ ಮಾಡ್ತಾ ಇದೀಯಾ? ಯುವ, ಈ ಕಾಟಕ್ಕೆ ಬದಲಾಗಿ ಸತ್ಯವನ್ನು ಅತ್ತೆ ಹತ್ತಿರ ಹೇಳಿಬಿಟ್ಟು ಸರೆಂಡರ್ ಆಗಿಬಿಡೋಣ ಅನ್ನಿಸ್ತಾ ಇದೆ ಎಂದಳು. ಅದನ್ನು ಕೇಳಿ ಯುವರಾಜ್ ವ್ಯಂಗ್ಯವಾಗಿ ನಕ್ಕನು. ಧೈರ್ಯ ಇದ್ದರೆ ಹೋಗಿ ಹೇಳು, ಮರು ನಿಮಿಷವೇ ಕುತ್ತಿಗೆ ಹಿಡಿದು ನಿನ್ನನ್ನು ಹೊರಗೆ ದೂಡುತ್ತಾರೆ, ನಿನ್ನನ್ನು ಮಾತ್ರವಲ್ಲ ನಿನ್ನ ಅಪ್ಪ ಅಮ್ಮ ಎಲ್ಲರನ್ನೂ ಎಂದು ಅವನು ಬೆದರಿಸಲು, ಬೇರೆ ದಾರಿ ಇಲ್ಲದೆ ಇದೋ ಬಂದು ತೊಳೆಯುತ್ತೇನೆ ಎಂದು ಫೋನ್ ಇಟ್ಟು ಆಫೀಸ್ನಿಂದ ಹೊರಟಳು ಯಾಶಿಕಾ. ಆಫೀಸ್ನಿಂದ ಯಾಶಿಕಾಳ ಕಾರು ಹೊರಬರುವುದನ್ನು ಆಗಷ್ಟೇ ಆಫೀಸ್ನ ಹೊರಗೆ ಕಾರಿನಲ್ಲಿ ಬಂದ ವಿಕ್ರಮ್ ಗಮನಿಸಿದನು. ಇವತ್ತು ಇವಳು ಎಲ್ಲಿಗೆ ಹೋಗ್ತಾಳೆ ಅಂತ ಖಂಡಿತ ಕಂಡುಹಿಡಿಯಬೇಕು ಎಂದು ಅವನು ಯಾಶಿಕಾಳಿಗೆ ಗೊತ್ತಾಗದಂತೆ ಅವಳ ಕಾರನ್ನು ಫಾಲೋ ಮಾಡಲು ಶುರು ಮಾಡಿದನು. ವಿಷ್ಣುವನ್ನು ಅವನ ಆಫೀಸ್ ಬಾಗಿಲಿನಲ್ಲಿ ಇಳಿಸಿಬಿಟ್ಟ ಮಾಯಾ, ಅಣ್ಣ, ನಾನು ಮನೆಗೆ ಹೋಗಿ ನಿಮ್ಮ ಕಾರನ್ನು ಡ್ರೈವರ್ ಹತ್ತಿರ ಹೇಳಿ ತರಿಸುತ್ತೇನೆ ಎಂದಳು. ಓಕೆ ಮಾಯಾ ಎಂದವನು. ಆಮೇಲೆ ಮಾಯಾ, ತುಂಬ ಥ್ಯಾಂಕ್ಸ್ ಎಂದನು ವಿಷ್ಣು. ಮಾಯಾ ಆಶ್ಚರ್ಯದಿಂದ, ಅಣ್ಣ, ನನಗ್ಯಾಕೆ ಥ್ಯಾಂಕ್ಸ್ ಎಂದು ಕೇಳಿದಳು. ಯಾಮಿನಿ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ನೀನು ಹೇಳಿದಾಗಿನಿಂದ ನನ್ನೊಳಗೆ ದೊಡ್ಡ ಅಪರಾಧಿ ಮನೋಭಾವ. ಅವಳು ಕಷ್ಟಪಡುತ್ತಾಳೋ ಅಳುತ್ತಾ ಇರ್ತಾಳೋ ಅಂತ ನೆನೆಸಿಕೊಂಡು ನನ್ನೊಳಗೆ ಒಂದು ದೊಡ್ಡ ಹೋರಾಟವೇ ನಡೆಯಿತು. ಆ ಅಪರಾಧಿ ಮನೋಭಾವದಿಂದಲೇ ಅವಳನ್ನು ಹೇಗೆ ಎದುರಿಸಬೇಕು ಎಂದು ತಿಳಿಯದೆ ಬಂದೆ. ಆದರೆ ಯಾಮಿನಿ ತುಂಬ ಧೈರ್ಯವಾಗಿ ಮಾತನಾಡಿದಳು. ಈಗ ನನ್ನ ಮನಸ್ಸಿನಲ್ಲಿ ಸ್ವಲ್ಪ ನೆಮ್ಮದಿ ಎಂದನು. ಯಾಕಣ್ಣ, ಅವರು
ಧೈರ್ಯವಾಗಿ ಮಾತನಾಡಿದ್ದು ನಿಮಗೆ ನೆಮ್ಮದಿಯಾಗಿದೆ. ಆದರೆ ಅವರ ಜೊತೆ ಸೇರಿ ಬಾಳುವ ಬಗ್ಗೆ ನೀವು ಯೋಚಿಸಲಿಲ್ಲವಾ ಎಂದು ಮಾಯಾ ಕೇಳಲು ವಿಷ್ಣುವಿನ ಮುಖ ಬಾಡಿತು. ಬಹಳ ತಪ್ಪು ಮಾಡಿದ್ದೀನಿ ಮಾಯಾ. ಒಂದು ನಿಮಿಷದಲ್ಲಿ ಅದೆಲ್ಲ ಬದಲಾಗಿ ಬಿಡಲ್ಲ. ಅದೇ ರೀತಿ ಮನಸ್ಸಿನಲ್ಲಿ ಬಹಳ ಗಾಯಗಳಿವೆ. ಅದು ಬೇಗ ವಾಸಿಯಾಗಲ್ಲ. ಚಿಂತೆ ಮಾಡಬೇಡ. ಯಾಮಿನಿಯ ಜಾಗಕ್ಕೆ ಖಂಡಿತ ಕನಿಷ್ಕ ಬರಲ್ಲ. ಸ್ವಲ್ಪ ದಿನ ಹೋಗಲಿ, ಇದೆಲ್ಲ ಸರಿಯಾಗುತ್ತೆ. ಓಕೆ, ನೀನು ಆಫೀಸ್ಗೆ ಹೋಗ್ತೀಯಾ ಎಂದು ಅವನು ವಿಷಯ ಬದಲಾಯಿಸಿದನು. ಅಣ್ಣ, ಮನೆಗೆ ಹೋಗಿ ಲ್ಯಾಪ್ಟಾಪ್ ಎಲ್ಲ ತಗೊಂಡು ಆಮೇಲೆ ಆಫೀಸ್ಗೆ ಹೋಗಬೇಕು. ಅಲ್ಲಿನ ಪರಿಸ್ಥಿತಿ ಏನಂತ ಏನೂ ಗೊತ್ತಿಲ್ಲ. ಕನ್ನಿಕಾಗೆ ಬೇರೆ ನಾನು ಕಾಲ್ ಮಾಡಿ ಮಾತನಾಡಲೇ ಇಲ್ಲ. ಓಕೆ, ನಾನು ನೇರವಾಗಿಯೇ ಹೋಗಿ ನೋಡಿಕೊಳ್ಳುತ್ತೇನೆ. ಸರಿ, ಹೋಗಿ ಬರ್ತೀನಿ ಎಂದು ಅಲ್ಲಿಂದ ಹೊರಟಳು. ಮಾಯಾ ಮನೆಗೆ ಬರುವಾಗ ಸಾಗರ್ ತನ್ನ ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡುತ್ತಿದ್ದನು. ಕಾರನ್ನು ನಿಲ್ಲಿಸಿಬಿಟ್ಟು ಮಾಯಾ ಒಳಗೆ ಬರಲು ಅವನು ತನ್ನ ಲ್ಯಾಪ್ಟಾಪನ್ನು ಬದಿಗಿಟ್ಟು ಎದ್ದು ನಿಂತನು. ಎಲ್ಲಿಗೆ ಮಾಯಾ, ಬೆಳಿಗ್ಗೆಯೇ ಹೋಗಿ ಬರ್ತಿದ್ದೀಯಾ ಎಂದು ಅವನು ಅಧಿಕಾರವಾಣಿಯಿಂದ ಕೇಳಲು ಮಾಯಾ ಅಸಹ್ಯದಿಂದ, ನಾನು ಎಲ್ಲಿಗೆ ಹೋದರೆ ನಿನಗೇನು, ನೀನು ಇನ್ನೂ ಇಲ್ಲಿಂದ ಹೋಗಲಿಲ್ವಾ ಎಂದಳು. ಸಾಗರ್ ಕೋಪದಿಂದ ನಿಯಂತ್ರಿಸಿಕೊಂಡು, ಇಲ್ಲಿ ನೋಡು ಮಾಯಾ, ನಿನ್ನೆ ಏನೋ ಕೋಪದಲ್ಲಿ ಮಾತನಾಡಿದೆ ಅಂತ ನಾನು ಸುಮ್ಮನಿದ್ದೆ. ಆದರೆ ಮತ್ತೆ ಮೂರನೇ ವ್ಯಕ್ತಿ ಹತ್ತಿರ ಮಾತನಾಡುವ ಹಾಗೆ ಮಾತನಾಡಬೇಡ. ನಿನ್ನ ಕುತ್ತಿಗೆಗೆ ನಾನು ತಾಳಿ ಕಟ್ಟಿದ್ದೀನಿ. ನಾನು ನಿನ್ನ ಹಸ್ಬೆಂಡ್ ಅನ್ನೋದನ್ನು ಮರೆತು ಬಿಡಬೇಡ. ಹೋಗು, ನಿನ್ನ ಡ್ರೆಸ್ ಎಲ್ಲ ಪ್ಯಾಕ್ ಮಾಡ್ಕೊ, ನಮ್ಮ ಮನೆಗೆ ಹೋಗೋಣ ಎಂದು ಅಧಿಕಾರದಿಂದ ಹೇಳಿದನು. ಹೇ, ಏನೋ ತುಂಬ ಓವರಾಗಿ ಆಡ್ತಾ ಇದೀಯಾ. ನಿನ್ನ ಜೊತೆ ಬರುವುದಕ್ಕೆ ನನಗೆ ಇಷ್ಟವೇ ಇಲ್ಲ. ನನ್ನ ಪ್ರೀತಿಯನ್ನು ಕೊಂದ ಕೊಲೆಗಾರ ನೀನು. ನಿನ್ನಂಥವನ ಜೊತೆ ಸಂಸಾರ ಮಾಡುವುದಕ್ಕಿಂತ ಕೇವಲವಾದದ್ದು ಬೇರೊಂದಿಲ್ಲ. ಮರ್ಯಾದೆಯಿಂದ ಮನೆಯಿಂದ ಹೊರಟು ಹೋಗು. ಬೇಡದ ಸಮಸ್ಯೆ ಮಾಡುತ್ತಿದ್ದರೆ ನೀನು ಕಟ್ಟಿದ ತಾಳಿಯನ್ನು ಈಗಲೇ ತೆಗೆದು ನಿನ್ನ ಮುಖದ ಮೇಲೆ ಎಸೆಯುತ್ತೇನೆ ಎಂದು ಮಾಯಾ ಆವೇಶದಿಂದ ಹೇಳಿದಳು. ಸಾಗರ್ಗೆ ಕೋಪ ಜ್ವಾಲಾಮುಖಿಯಂತೆ ಸ್ಫೋಟಿಸಿತು. ತಾಳಿಯನ್ನು ತೆಗೆದು ನನ್ನ ಮುಖದ ಮೇಲೆ ಎಸೆಯುತ್ತೀಯಾ? ಆ ತಾಳಿಯ ಮೇಲೆ ಕೈ ಇಟ್ಟು ನೋಡು, ಆಮೇಲೆ ಗೊತ್ತಾಗುತ್ತೆ ಈ ಸಾಗರ್ನ ಇನ್ನೊಂದು ಮುಖ ಎಂದು ಅವನು ಕೋಪದಿಂದ ಅವಳನ್ನು ಸಮೀಪಿಸಲು, ಈ ತಾಳಿಯನ್ನು ಕಿತ್ತೆಸೆಯಲು ನನಗೆ 1 ನಿಮಿಷ ಸಾಕು ಸಾಗರ್. ಆದರೆ ಕಾನೂನುಬದ್ಧವಾಗಿ ಇದನ್ನು ನಿನ್ನ ಮುಖಕ್ಕೆ ಎಸೆಯಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಬೇಗ ನಾನು ಡಿವೋರ್ಸ್ಗೆ ಅಪ್ಲೈ ಮಾಡಲಿದ್ದೇನೆ. ಅಲ್ಲಿಯವರೆಗೂ ನನ್ನ ಲೈಫ್ನಲ್ಲಿ ತಲೆ ಹಾಕದೆ ನಿನ್ನ ಕೆಲಸವೇನೋ ಅದನ್ನಷ್ಟೇ ನೋಡು ಎಂದು ಆವೇಶದಿಂದ ಮಾತನಾಡಿ ಅವಳು ಮೆಟ್ಟಿಲುಗಳ ಕಡೆಗೆ ಚಲಿಸಲು ಸಾಗರ್ ಒಮ್ಮೆಲೆ ಅವಳ ಕೈ ಹಿಡಿದು ಎಳೆದು ನಿಲ್ಲಿಸಿದನು. ಅದೇ ವೇಳೆಯಲ್ಲಿ ಮಾಯಾ, ಅಳಿಯನ ಹತ್ತಿರ ಸ್ವಲ್ಪವಾದರೂ ಮರ್ಯಾದೆಯಿಂದ ಮಾತನಾಡು ಎಂದು ಆದಿಶೇಷನ ಅಧಿಕಾರದ ಭಂಗಿಯಿಂದ ತನ್ನ ಕೊಠಡಿಯಿಂದ ಹೊರಬಂದರು. ಅವರ ಧ್ವನಿ ಕೇಳಿದ ಕೂಡಲೇ ಮಾಯಾಗೆ ಸಿಟ್ಟು ಇನ್ನೂ ಹೆಚ್ಚಾಯಿತು. ಅವರನ್ನು ತಿರುಗಿ ನೋಡಿದವಳು, ಇಲ್ಲಿ ನೋಡಿ, ನಿಮ್ಮ ಅಳಿಯನ ಹತ್ತಿರ ನಾನು ಮರ್ಯಾದೆಯಿಂದ ಮಾತನಾಡಬೇಕು ಅನ್ನೋ ಯಾವ ಅವಶ್ಯಕತೆಯೂ ಇಲ್ಲ. ಎತ್ತ ಮಗಳ ಹತ್ತಿರವೇ ನಿಮ್ಮ ಲಾಯರ್ ಬುದ್ಧಿ ತೋರಿಸಿದ್ರಲ್ಲ. ಎತ್ತ ಮಗನನ್ನು ಕಿಡ್ನಾಪ್ ಮಾಡಿ ಇಟ್ಕೊಂಡು ಮಗಳಿಗೆ ಬ್ಲ್ಯಾಕ್ಮೇಲ್ ಮಾಡಿ ಈ ಸಾಗರ್ನಿಂದ ಕಳ್ಳ ತಾಳಿ ಕಟ್ಟಿಸಿದ ಕೇವಲವಾದ ಜನ್ಮ ತಾನೇ ನೀವು. ನೀವೆಲ್ಲ ಮರ್ಯಾದೆ ಬಗ್ಗೆ ನನ್ನ ಹತ್ತಿರ ಮಾತನಾಡಬೇಡಿ ಎಂದು ಆವೇಶದಿಂದ ಕಿರುಚಿದಳು. ಮಾಯಾಳ ಮಾತು ಆದಿಶೇಷನ್ಗೆ ತಗುಲಿತೋ ಇಲ್ಲವೋ ಸಾಗರ್ಗೆ ಚುರುಕೆಂದು ನಾಟಿತು. ಮಾವನ ಪರವಾಗಿ ವಕಾಲತ್ತು ವಹಿಸುತ್ತಾ, ಮಾಯಾ, ಅವರು ನಿಮ್ಮ ಅಪ್ಪ, ಏನು ಹೀಗೆ ಮಾತನಾಡ್ತಾ ಇದೀಯಾ ಎಂದು ಅವಳನ್ನು ಕತ್ತರಿಸಿದನು. ಇಲ್ಲಿ ನೋಡು ಸಾಗರ್, ಆರಂಭದಲ್ಲಿ ನಿನ್ನ ಮೇಲೆ ನನಗೆ ತುಂಬ ಗೌರವ ಮರ್ಯಾದೆ ಇತ್ತು. ಆದರೆ ಅದೆಲ್ಲ ಬಿಸ್ನೆಸ್ನಲ್ಲಿ ಮಾತ್ರ. ಯಾವಾಗ ನನ್ನ ಪ್ರೀತಿಯನ್ನು ಕೊಂದು ನನ್ನ ಜೀವನವನ್ನು ನಾಶ ಮಾಡಿದೆಯೋ ಆಗಲೇ ನಿನ್ನ ಮೇಲಿದ್ದ ಮರ್ಯಾದೆ ಮಣ್ಣು ಮಸಿ ಎಲ್ಲ ಹೋಗಿಬಿಡ್ತು. ನನ್ನ ಪ್ರಕಾರ ನೀನು ಒಬ್ಬ ಫ್ರಾಡ್, ನನ್ನ ಅಪ್ಪನೂ ಒಬ್ಬ ಫ್ರಾಡ್. ನಿಮ್ಮಿಬ್ಬರಿಗೂ ಚೆನ್ನಾಗಿಯೇ ಸೆಟ್ ಆಗುತ್ತೆ. ನೀನು ಬೇಕಾದರೆ ಅವರ ಹತ್ತಿರ ಜೂನಿಯರ್ ಆಗಿ ಸೇರ್ಕೋ ಎಂದು ಹೇಳಿಬಿಟ್ಟು ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದಳು. ನಿಲ್ಲೆ ಎಂದು ಗರ್ಜಿಸಿದ ಸಾಗರ್ ಮತ್ತೆ ಅವಳ ಕೈಯನ್ನು ಬಲವಾಗಿ ಹಿಡಿದು ಎಳೆದನು. ಆದಿಶೇಷನ್ಗೆ ಅದಕ್ಕಿಂತ ಹೆಚ್ಚು ಅವರ ಕೌಟುಂಬಿಕ ಸಮಸ್ಯೆಯಲ್ಲಿ ತಲೆಹಾಕಲು ಇಷ್ಟವಿಲ್ಲ ಎಂಬಂತಹ ಭಾವನೆಯನ್ನು ತೋರಿಬಿಟ್ಟು, ಜಾಜಿ, ಬಾ ದೇವಸ್ಥಾನಕ್ಕೆ ಹೋಗಿ ಬರೋಣ ಎಂದು ಕೂಗಿದರು. ಕೊಠಡಿ ಒಳಗಿದ್ದ ಜಾಜಿಗೆ ಕೈಕಾಲು ನಡುಗಿತು. ನಿಜವಾಗಿಯೂ ತನ್ನ ಗಂಡನೇ ತನ್ನನ್ನು ಕರೆಯುತ್ತಿದ್ದಾರಾ ಎಂಬ ಅನುಮಾನ ಬರಲು ವೇಗವಾಗಿ ಓಡಿ ಬಂದರು. ಏನ್ರಿ ಎಂದು ದಂಗಾಗಿ ಕೇಳಲು, ದೇವಸ್ಥಾನಕ್ಕೆ ಹೋಗಿ ಬರೋಣ ಬಾ ಎಂದರು ಆದಿಶೇಷನ್. ಇಷ್ಟು ವರ್ಷಗಳ ವೈವಾಹಿಕ ಜೀವನ ಅವರೊಂದಿಗೆ ಒಬ್ಬಂಟಿಯಾಗಿ ಒಮ್ಮೆಯೂ ಹೊರಗೆ ಹೋಗಿರಲಿಲ್ಲ ಜಾಜಿ.
ಈಗ ಗಂಡನೇ ಕರೆಯುವುದನ್ನು ನೋಡಿ ಅವರಿಗೆ ಒಂದು ಆನಂದದ ಆಘಾತ. ಇದೋ ಬರ್ತೀನಿ ಎಂದು ಆದಿಶೇಷನ್ ಜೊತೆ ವೇಗವಾಗಿ ಹೊರಟರು. ಮಾಯಾಗೆ ತನ್ನ ತಂದೆಯ ರಾಜತಂತ್ರ ಸ್ಪಷ್ಟವಾಗಿ ಅರ್ಥವಾಯಿತು. ತನ್ನನ್ನು ಸಾಗರ್ನೊಂದಿಗೆ ಒಂಟಿಯಾಗಿ ಸಿಕ್ಕಿ ಹಾಕಿಸಿ ಹೋಗುವುದಕ್ಕಾಗಿಯೇ ಅವರು ಅಮ್ಮನನ್ನು ಕರೆದುಕೊಂಡು ಹೋಗುತ್ತಿದ್ದಾರೆ ಎಂಬುದು ಅವಳಿಗೆ ಹೊಳೆಯಿತು. ಓ, ನಿಮ್ಮ ಅಳಿಯನಿಗೆ ಸಪೋರ್ಟಾ? ನನ್ನನ್ನು ಒಂಟಿಯಾಗಿ ಅವನ ಹತ್ತಿರ ಬಿಟ್ಟು ಹೋಗ್ತಿದ್ದೀರಾ? ನಿಮ್ಮ ಲಾಯರ್ ಬುದ್ಧಿ ನನಗೆ ಸ್ಪಷ್ಟವಾಗಿ ಗೊತ್ತು. ಆದರೆ ಒಂದು ತಿಳಿದುಕೋ, ನನ್ನನ್ನು ಮೀರಿ ಅವನು ನನ್ನ ಮೇಲೆ ಕೈ ಇಟ್ಟರೆ ಆಮೇಲೆ ಅವನ ಹೆಣವನ್ನು ತಾನೇ ನೀವು ಬಂದು ನೋಡ್ತೀರಾ ಎಂದು ಹಲ್ಲು ಕಡಿಯುತ್ತಾ ಎಚ್ಚರಿಸಿದಳು ಮಾಯಾ. ಆದಿಶೇಷನ್ ಅದನ್ನು ಲೆಕ್ಕಕ್ಕೆ ತಗೊಳ್ಳಲಿಲ್ಲ. ಯಾವುದನ್ನು ಕಿವಿಗೆ ಹಾಕಿಕೊಳ್ಳದವರಂತೆ ಜಾಜಿಯನ್ನು ಕರೆದುಕೊಂಡು ಕಾರು ಹತ್ತಿ ಹೊರಟರು. ಆ ದೊಡ್ಡ ಮನೆಯಲ್ಲಿ ಈಗ ಸಾಗರ್ ಮತ್ತು ಮಾಯಾ ಮಾತ್ರ. ಸಾಗರ್ ಮೆಲ್ಲನೆ ಅವಳನ್ನು ಸಮೀಪಿಸಿದನು. ಅವನ ಹಿಡಿತ ಈಗ ಇನ್ನಷ್ಟು ಬಿಗಿಯಾಯಿತು. ಈಗ ಹೇಳು ಮಾಯಾ, ನಿನ್ನನ್ನು ಕಾಪಾಡಲು ಈಗ ಇಲ್ಲಿ ಯಾರೂ ಇಲ್ಲ. ನಿನ್ನ ವಿಚ್ಛೇದನದ ಕನಸೆಲ್ಲ ಈಗ ಏನಾಗುತ್ತೆ ಅಂತ ನೋಡೋಣವಾ ಎಂದು ಅವನು ಸವಾಲಾಗಿ ಕೇಳಲು ಮಾಯಾ ಅವನನ್ನು ತೀಕ್ಷ್ಣವಾಗಿ ನೋಡಿದವಳು ಮರುಕ್ಷಣ ತಡ ಮಾಡದೆ ತಪ್ಪಿಸಿಕೊಂಡರೆ ಸಾಕೆಂದು ತನ್ನ ಕೊಠಡಿಯ ಕಡೆಗೆ ವೇಗವಾಗಿ ಓಡಿದಳು. ಏ ಹುಡುಗಿ, ಇವತ್ತು ಸಿಕ್ಕಿ ಹಾಕಿಕೊಂಡೆ ನೀನು ಎಂದು ತನ್ನ ತಲೆ ಕೂದಲನ್ನು ಒತ್ತಿ ನೇವರಿಸಿಕೊಂಡವನು ವೇಗವಾಗಿ ಅವಳನ್ನು ಬೆನ್ನಟ್ಟಿ ಹೋದನು. ಸಾಗರ್. ಈ ಕಥೆ ಇನ್ನೂ ಮುಂದುವರಿಯುವುದು.